ಡಿಕೆ ಶಿವಕುಮಾರ್ ಆಗ್ತಾರಾ ಮುಂದಿನ ಸಿಎಂ? ಡಿಕೆ ಶಿವಕುಮಾರ್ ಕನಸು ಈಡೇರಿಸ್ತಾಳ ಗಡೆ ದುರ್ಗಾದೇವಿ? ಶಕ್ತಿ ದೇವತೆ ಗಡೆ ದುರ್ಗಾದೇವಿ ಪರಮ ಭಕ್ತನಾಗಿರುವ ಡಿಸಿಎಂ ಡಿಕೆಶಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಲ್ ಗ್ರಾಮದ ಗಡೆ ದುರ್ಗಾದೇವಿಯ ಕೃಪೆಯಿಂದ ಶಿವಕುಮಾರ್ಗೆ ಒಲಿಯುತ್ತಾ ಸಿಎಂ ಸ್ಥಾನ. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಆಗಿರುವ ಡಿಕೆ ಶಿವಕುಮಾರ್ ಅವರು ಐಟಿ ಇಡಿ ಕೇಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ದೇವಸ್ಥಾನದ ಅರ್ಚಕ ಮಹಾದೇವಪ್ಪ ಪೂಜಾರಿ ಅವರ ಮೂಲಕ ಪೂಜೆ ಮಾಡಿ ಸಂಕಷ್ಟ ಪರಿಹಾರ ಮಾಡುವಂತೆ ಬೇಡಿಕೊಂಡಿದ್ದರಂತೆ. ಅದೇ ರೀತಿ ದೇವಿಯ ಕೃಪೆಯಿಂದಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಡಿಸಿಎಂ ಸ್ಥಾನ ಒಲಿದಿದೆ ಎಂಬ ನಂಬಿಕೆ. ಖುದ್ದು 2020 ಜನವರಿ 29ರಂದು ದೇವಸ್ಥಾನದ ಜಾತ್ರೆಗೆ ಆಗಮಿಸಿ ದೇವಿಯ ಮೊರೆ ಹೋಗಿದ್ದ ಡಿಕೆಸಿ ದೇವಿಯ ಮೂರ್ತಿ ಮೇಲೆ ಪತ್ರ ಬರೆದು ಸಂಕಷ್ಟದಿಂದ ಪಾರು ಮಾಡಿ ರಾಜಕೀಯದಲ್ಲಿ ಉನ್ನತ ಸ್ಥಾನ ಅಲಂಕರಿಸುವ ಹಾಗೆ ಮಾಡು ಎಂದು ಬೇಡಿಕೊಂಡಿದ್ದರಂತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ದೇವಸ್ಥಾನ ಅರ್ಚಕ ಮಹಾದೇವಪ್ಪ ಪೂಜಾರಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಭವಿಷ್ಯ ನುಡಿದಿದ್ದರಂತೆ. ಅಮ್ಮ ಇನ್ನು ಸರ್ಕಾರ ರಚನೆ ಆಗಿದ್ದಲ್ಲ, ಎಲೆಕ್ಷನ್ ಮೊದಲೇ ಫುಲ್ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಅಂತ ಹೇಳಿದ್ರು. ಅದಾಯಿತು. ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಮ್ಮದೊಂದು ಆಸೆ. ಆತನ ಅಧ್ಯಕ್ಷನ ಮಾಡೀವಿ, ಮತ್ತು ಈಗ ಮುಖ್ಯಮಂತ್ರಿ ಆಗಬೇಕು. ಮತ್ತು ಆತ ನಮಗೆ ಸರಿಯಾಗಿ ಮಾತಾಡಿಸಿಲ್ಲ. ಆದರೂ ಅಮ್ಮ ಕನಸಿನಲ್ಲಿ ಬಂದು ಏನಂತ ಹೇಳಿದ್ರಂದರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದೆ, ಅದರಲ್ಲಿ ಇಬ್ಬರು ಡಿ ಕೆ ಶಿವಕುಮಾರನ ಸಿದ್ದರಾಮಯ್ಯ 9 ಜನ ಅಂತೇಳಿ 9 ಜನ ತೆಗೆದಳು, ಇಬ್ಬರನ್ನ ರೆಡಿ ಮಾಡಿದಳು. ಈಗ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಳು ಅಮ್ಮ. ಸಿದ್ದರಾಮಯ್ಯನಿಗೆ ಏನಾಗಲಿ, ಈಗ ಡಿ ಕೆ ಶಿವಕುಮಾರ್, ನಾವು ಡಿ ಕೆ ಶಿವಕುಮಾರ್ಗೆ ಹಾಕಂತ ಒಂದು ಯಾಕೋ ಸರಿಯಾಗಿ ನಮ್ಮ ಕೂಡ ಮಾತಾಡಲಿ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇದರಲ್ಲಿ. ಈಗ ಸಿದ್ದರಾಮಯ್ಯ ಕೆಳಗಿಳಿನ ಡಿ ಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಿಂಗಂತ ಹೇಳಕ್ಕೆ ಬರೋಂಗಿಲ್ಲ, ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ. ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಆಗಲೇಬೇಕು ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ 2 ಆದಮೇಲೆ 2 ಹಾಕಲೇಬೇಕಲ್ಲ. ಈಗ ನಡೆದಲ್ಲ, ಈಗ ಏನು ನಡೆದ ಅದನ್ನು ನಡೆದ ಅದೇ ಪ್ರಕಾರ ಹಾಕಬೇಕು. ಅಮ್ಮ ಏನು ಹೇಳಿಲ್ಲ ಅದೇ ಆಗ್ಬೇಕು, ಬೇರೆ ಏನೂ ಆಗಂಗಿಲ್ಲ. ಒಂದು ಮಾತು ಅಮ್ಮ ಏನು ಹೇಳ ನಿಮ್ಗೇನು ಈಗ ಯಾರ ಮುಂದಿನ ಮುಖ್ಯಮಂತ್ರಿ ಮತ್ತೆ ಏನಂತ ಹೇಳಮ್ಮ, ಒಂದು ಮಾತು ಹೇಳ್ತಾ ಇದ್ದೀನಿ. ಮೊನ್ನೆ ಕನಸು ಬಿತ್ತು, ನಾವು ಕನಸಿನಲ್ಲಿದ್ದದೇ ಕರೆಕ್ಟಾಗಿ ಹೇಳೋದು. MB ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂತ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ, ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದೆ. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಜಾರಕಿಹೊಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ, ಸರ್ಕಾರನೇ ಸತೀಶ್ ಜಾರಕಿಹೊಳಿ ಅವರು ಬ್ರದರ್. ನಾನು ಹೇಳಿದೆ ಪ್ರೆಸೆಂಟ್ ಹೇಳಕಚ್ಚಿನಲ್ಲ, ನಾನು CM ಆಗಲೇಬೇಕು ನಮ್ಮ ಪ್ರಕಾರ. ಡಿ ಕೆ ಶಿವಕುಮಾರ್ ಆಗ್ಬೋದು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.